ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೀಪದ ಕೆಳಗಿನ ಕತ್ತಲೆಯ ಜೀವನ ಭಾಗ 2. ನಿಮ್ಮ ಸಂಪಾದಕ ಮಹೇಂದ್ರ ರಾಜಂಗಳಿಯ ಜೀವನ ಕಲಿಸಿದ ಪಾಠ. ನಮ್ಮ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನ ನೋಯಿಸುವವರು ಎಂದಿಗೂ ಕೂಡ ನಮ್ಮವರಾಗಲು ಸಾಧ್ಯವೇ ಇಲ್ಲ ಅಂತ ತಿಳಿದುಕೊಳ್ಳೋದಕ್ಕೆ ನನಗೆ ತುಂಬಾ ಸಮಯ ಏನೂ ಬೇಕಾಗಲೇ ಇಲ್ಲ. ಸ್ವಂತ ಗಡಿಯಾರ ನಮ್ಮದೇ ಇರಬಹುದು, ಆದರೆ ಹಿಂದೆ ನಿಂತು ಸಂಚು ರೂಪಿಸುವ ಜನರನ್ನು ನಾನು ತುಂಬಾ ನೋಡಿದ್ದೇನೆ, ಇನ್ನೂ ನೋಡುತ್ತಿದ್ದೇನೆ. ಬರೀ ನಮ್ಮ ಮುಂದೆ ಮಾತ್ರ, ಬೆನ್ನ ಹಿಂದೆ ಬೇರೆ ಏನೋ ಕೆಲಸ ಮಾಡುತ್ತಿರುತ್ತಾರೆ. ಹುಷಾರು. ವಿಶ್ವಾಸದಲ್ಲೇ ವಿಷ ಇರುತ್ತದೆ. ನಿನ್ನ ಸಮಯವನ್ನ ಯೋಗ್ಯತೆ ಇದ್ದವರಿಗೆ ಮಾತ್ರ ಮೀಸಲಿಡು, ಅದು ಅಯೋಗ್ಯರಿಗಲ್ಲ. ತಂದೆ ತಾಯಿ ಮಕ್ಕಳು ಬೇಕು ಅಂತ ನೂರಾರು ದೇವಸ್ಥಾನಗಳನ್ನ ಸುತ್ತಿ ಕಂಡ ದೇವರಿಗೆಲ್ಲ ಹರಕೆ ಹೊತ್ತು ಕೈ ಮುಗಿದು ಮಕ್ಕಳನ್ನ ಪಡೀತಾರೆ. ಆದ್ರೆ ನನ್ನಂಥ ನತದೃಷ್ಟನ ಜೀವನದಲ್ಲಿ ಆದದ್ದೇ ಬೇರೆ. ಹರಕೆ ಹೊತ್ತ ಕೈಗಳೇ ಕೊನೆಗೆ ನನ್ನನ್ನ ಬೀದಿಯಲ್ಲಿ ಬಿಟ್ಟು ಹೋದ್ರು. ಯಾರು ಎಷ್ಟೇ ಭರವಸೆ ಕೊಟ್ಟರೂ ನಮ್ಮ ಜೀವನವನ್ನ ನಾವೇ ನೋಡಿಕೊಳ್ಳುವುದು ಕಲ್ತಿರ್ಬೇಕು. ಒಳ್ಳೆಯವನು ಇದ್ದಾಗ ಬಳಸಿಕೊಂಡವರು ಬದಲಾದಾಗ ಕೆಟ್ಟವನೆಂದು ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಹೋಗೋದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ಒಳ್ಳೆಯದಲ್ಲ ನೀಯತ್ತು ಒಂದು ನಿನ್ನಲ್ಲಿದ್ರೆ ಯಾರೇ ಕೈಬಿಟ್ಟರೂ ಕಾಣದ ಕೈಯೊಂದು ನಿನ್ನನ್ನ ಕಾಪಾಡೋದು ಖಚಿತ. ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮುಖ್ಯವಾಗಿ ನೀಯತ್ತು ಅನ್ನೋದು ಮಾತ್ರ ಇಲ್ಲ. ವಯಸ್ಸು ಯಾವುದೇ ಇರಲಿ, ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠಗಳನ್ನ ನನಗೆ ಕಲಿಸುತ್ತಾ ಬರ್ತಾ ಇದೆ. ಕರ್ಮದ ಏಟು ತುಂಬಾ ಭಯಂಕರವಾಗಿರುತ್ತೆ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತೆ. ಹಾಗಾಗಿಯೇ ಯಾರೊಂದಿಗೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನ ಮೋಸ ಮಾಡಬೇಡಿ. ಕೋಪ ಬಂದಾಗ ಕೂಗಲು ಶಕ್ತಿ ಬೇಕಾಗಿಲ್ಲ, ಆದ್ರೆ ಮೌನವಾಗಿರಲು ಅದಕ್ಕೆ ತುಂಬಾ ಶಕ್ತಿ ಬೇಕು. ಬೇಜಾರು ಅಂತ ಏನಿಲ್ಲ, ನಮ್ಮವರೇ ನಮ್ಮನ್ನ ಅರ್ಥ ಮಾಡಿಕೊಂಡಿಲ್ಲ ಅಥವಾ ಜನರು ನಮ್ಮ ನಿಯಂತ್ರಣದಲ್ಲಿ ಇಲ್ಲದಿದ್ದಾಗ ಇದು ಅಹಂಕಾರದ ವಿಷಯವಲ್ಲ. ಒಂದು ಬಾರಿ ನಿರ್ಲಕ್ಷ್ಯತನ ಅಗತ್ಯವಿಲ್ಲದವರಂತೆ ಯಾರಾದ್ರೂ ನಿಮ್ಮನ್ನ ನಡೆಸಿಕೊಳ್ಳುತ್ತಿದ್ದಾರೆ ಅಂತ ಅನಿಸಿದ್ರೆ ಎಷ್ಟೇ ಹತ್ತಿರವಾಗಿದ್ರೂ ಪರವಾಗಿಲ್ಲ, ಆದ್ರೆ ಸಮಯಕ್ಕೆ ತಕ್ಕಂತೆ ಬದಲಾಗುವ ಜನರ ಸಹವಾಸ ಬೇಡವೇ ಬೇಡ ಎಂಬುದನ್ನ ಇತ್ತೀಚಿನ ಸಮಯದಲ್ಲಿ ಬಹಳ ತಿಳಿದುಕೊಳ್ಳುತ್ತಿದ್ದೇನೆ. ನಮ್ಮ ಭಾವನೆಗಳನ್ನ ತಿಳಿದ ನಂತರವೂ ನಮ್ಮನ್ನ ನೋಯಿಸುವವರು, ಪ್ರೀತಿ ಮಾಡೋರು ನಿಮ್ಮಿಂದ ಏನೂ ಬಯಸೋದಿಲ್ಲ. ನೀವು ಪ್ರೀತಿಯಿಂದ ಮಾತನಾಡುವಂಥ 4 ಪದಗಳಷ್ಟೇ ಸಾಕು. ಅದೇ ನೀವು ಅವರಿಗೆ ಕೊಡುವಂಥ ದೊಡ್ಡ ಬಹುಮಾನ. ನೀವು ಪ್ರೀತಿಯಿಂದ ಮಾತನಾಡುವಂಥ ಮಾತುಗಳು ಅವರ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷವನ್ನ ನೀಡುತ್ತೆ. ಆದರೆ ಅದನ್ನ ತಿಳಿದುಕೊಳ್ಳುವವರು ಸರಿಯಾದ ಸಮಯದಲ್ಲಿ ತಿಳಿದುಕೊಳ್ಳೇ ಇಲ್ಲ. ಆ ಪ್ರೀತಿ ಕಥೆಯಾಗಿಯೇ ಇರಲಿ. ಮುಂಬರುವ ಸಮಯದಲ್ಲಿ ಅವರ ಹೆಸರನ್ನ ಕೂಡ ಹೇಳ್ಕೊಳ್ತೇನೆ, ಯಾಕಂದ್ರೆ ನಿಮ್ಮನ್ ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ ಹೇಳಿ. ಸಮುದ್ರದ ನೀರು ಉಪ್ಪಾಗಿರುತ್ತದೆ. ಹಾಲು ಒಡೆಯಲು ಒಂದೇ ಒಂದು ಹನಿ ಉಳಿ ಸಾಕು. ಮನಸ್ಸು ಒಡೆಯಲು ಒಂದೇ ಒಂದು ಚುಚ್ಚು ಮಾತು ಸಾಕು. ನಾವು ಹಿಡಿದುಕೊಳ್ಳಲು ಪ್ರಯತ್ನಿಸಿರುವ ಕೆಲವರನ್ನ ದೇವರು ದೂರವಾಗಲು ಬಿಡುತ್ತಾನೆ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣದ ಸತ್ಯ ಅವನ ಕಣ್ಣಿಗೆ ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ತಿಳಿದುಕೊಂಡವನು ನಾನು. ಪ್ರಪಂಚ ವಾಸ್ತು ಅಂತ ಸುಸ್ತಾಗುವ ಎಲ್ಲರೂ ಮನೆಯ ಅಡಿಪಾಯ ಬದಲಿಸೋದಕ್ಕಿಂತ ಮನದ ಅಡಿಪಾಯವನ್ನ ಬದಲಿಸಿದ್ರೆ ಉತ್ತಮ. ನಿಮ್ಮ ಒಳ್ಳೆಯ ಸಮಯದಲ್ಲಿ ಅಹಂಕಾರ ತೋರಿಸಬೇಡಿ. ಆಡಿದ ಮಾತುಗಳೆಲ್ಲ ಸತ್ಯ ಅನ್ನೋದಾದ್ರೆ ಮೌನ ಯಾವತ್ತೂ ಸುಳ್ಳಲ್ಲ ಅಲ್ವಾ? ಕಾಣದ ವಸ್ತುಗಳನ್ನ ನೋಡಲು ಒಳಗಣ್ಣು ಬೇಕು. ಹಾಗೆ ಮೌನದ ಹಿಂದಿನ ಮಾತನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಒಂದೊಳ್ಳೆಯ ಮನಸ್ಸು ಬೇಕು. ಯಾಕಂದ್ರೆ ಅಂದವರೇ ದೊಡ್ಡವರಾಗಲಿ, ನಾವು ಅನಿಸಿಕೊಂಡು ಚಿಕ್ಕವರಾಗೇ ಇದ್ಬಿಡೋಣ. ಸಮಯದ ಉತ್ತರ ತುಂಬಾ ಅರ್ಥವಾಗುತ್ತಾ ಹೋದ್ರೆ ಅದನ್ನ ನಾನು ನೋಡಿದ್ದೇನೆ. ಹೃದಯದಿಂದ ಹುಟ್ಟಿ ಬಂದ ಸಂಬಂಧಗಳು ಹೃದಯದ ಬಡಿತ ನಿಲ್ಲುವವರೆಗೂ ಜೊತೆಯಾಗಿರ್ತವೆ ಅನ್ನೋದನ್ನ ಮರೆತಿದ್ದಾನೆ. ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನೀನು ಯಾವ ಲೆಕ್ಕ? ತಪ್ಪು ಮಾಡಿದ್ರಿಂದ ಮಾತ್ರ ನೋವು ಅನುಭವಿಸಬೇಕು ಅಂತ ಏನೂ ಇಲ್ಲ. ಕೆಲವೊಮ್ಮೆ ತುಂಬಾ ಒಳ್ಳೆಯವರಾಗಿರುವುದರಿಂದಲೂ ಕೂಡ ತುಂಬಾನೇ ನೋವು ಅನುಭವಿಸಬೇಕಾಗುತ್ತೆ. ಈ ರೀತಿಯ ಅನುಭವಗಳು ನನ್ನ ಜೀವನದಲ್ಲಿ ಸಾಕಷ್ಟಾಗಿವೆ, ಇನ್ನೂ ಕೂಡ ನಾನು ಅನುಭವಿಸ್ತಾನೇ ಇದ್ದೇನೆ. ಹೂವಿನಿಂದ ಕಿತ್ತು ತಂದ ಮಕರಂದದಿಂದ ಮಾಡಿದ ಜೇನು ಹುಳುಗಳಿಗೆ ಧಕ್ಕೋದಿಲ್ಲ ಎಂದಾದ್ಮೇಲೆ ಪರರ ಬಳಿ ಕಿತ್ತು ಮಾಡಿದ ಸಂಪತ್ತು ಉಳಿಯೋದು ಕಷ್ಟ ಅಲ್ವಾ? ಕಿತ್ತು ತಂದದ್ದು ಹೊತ್ತು ಮುಳುಗುವವರೆಗೆ ಮಾತ್ರ.
ಸ್ವಂತ ಆಲೋಚನೆ, ಒಳ್ಳೆಯ ನಿರ್ಧಾರಗಳು ನಿಮ್ಮದಾಗಿರಲಿ. ಪ್ರಯಾಣದಲ್ಲಿ ನಾವೆಲ್ಲರೂ ಕೇವಲ ಒಂದು ಪಾತ್ರಧಾರಿಗಳಷ್ಟೇ. ನಿಮ್ಮ ಮಾತಿಗೆ ಬೆಲೆ ಇರುತ್ತದೆ. ಈ ಕ್ಷಣ ನಿಮ್ಮದೇ ಖುಷಿಯಾಗಿರಿ. ಬದುಕಿನಲ್ಲಿ ಏನಿದೆ, ಬರುವುದನ್ನೆಲ್ಲ ಸಕ್ಕರೆ ಅಂತ ತಿಳಿಬೇಡ. ಯಾಕಂದ್ರೆ ಅತಿಯಾದ ಸಕ್ಕರೆಯೂ ಕೂಡ ಒಂದು ರೋಗ ಅಂತ ಮರಿಬೇಡ, ತಿಳಿದುಕೋ. ಜೀವನ ನನಗೆ ಕಲಿಸಿದ ಪಾಠಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ.